ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 126 ಪಾಯಿಂಟ್ಸ್ ಗೇನ್ ಆಗಿ 81,867 ಕ್ಲೋಸ್ ಆಗಿದೆ. ನಿಫ್ಟಿ 59 ಪಾಯಿಂಟ್ಸ್ ಗೇನ್ ಆಗಿ 51,010 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 10 ಪಾಯಿಂಟ್ಸ್ ಗೇನ್ ಆಗಿ 51,564 ಕ್ಲೋಸ್ ಆಗಿದೆ. FIS ಮತ್ತು DIS ಡೇಟಾ ನೋಡಿ ಕ್ಯಾಶ್ ಮಾರ್ಕೆಟಲ್ಲಿ FIS ಅವರು ಮತ್ತೆ ಸೆಲ್ ಸೈಡಲ್ಲೇ ಇದ್ದಾರೆ. ನಿನ್ನೆ ಒಂದೇ ದಿನ 3,462 ಕ್ರೋರ್ ಸೆಲ್ ಮಾಡಿದ್ದಾರೆ. ಆದರೆ DIS ಅವರು ನಿನ್ನೆ ಬೈ ಸೈಡಲ್ಲೇ ಇದ್ದಾರೆ. ನಿನ್ನೆ ಒಂದೇ ದಿನ 3,367 ಕ್ರೋರ್ಸ್ ಬೈ ಮಾಡಿದ್ದಾರೆ. US ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಅಪ್ಡೇಟ್ ಆಗಿದೆ. ನಿನ್ನೆ ನೈಟ್ ಅಪ್ಡೇಟ್ ಆಯಿತು. ಇಂಟ್ರೆಸ್ಟ್ ರೇಟಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಇಂಟ್ರೆಸ್ಟ್ ರೇಟ್ 5.5 ಇದೆ. ಇದು ಹೆಂಗೆ ಅಂದರೆ ಕಂಪ್ಲೀಟ್ ಪಾಸಿಟಿವೂ ಅಲ್ಲ, ಕಂಪ್ಲೀಟ್ ನೆಗೆಟಿವೂ ಅಲ್ಲ, ನ್ಯೂಟ್ರಲ್ ಆಗಿ ಕನ್ಸಿಡರ್ ಮಾಡಿದೆ ಮಾರ್ಕೆಟ್. ನಿನ್ನೆ ನ್ಯೂಸ್ ಅಪ್ಡೇಟ್ ಆದಮೇಲೆ US ಮಾರ್ಕೆಟ್ ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನ್ಯಾಸ್ಡ್ಯಾಕ್ 2.5% ಮೂವ್ ಆಗಿದೆ. S&P 500 1.5% ಮೂವ್ ಆಗಿದೆ. ಜೊತೆಗೆ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಲ್ಲ ಅಂತ ನೆಗೆಟಿವ್ ಟ್ಯೂನಲ್ಲಿ ಸಹ ಹೇಳಿಲ್ಲ. ಮತ್ತೆ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಬೇಕು ಅಂದರೆ ಸ್ವಲ್ಪ ಡೇಟಾಸ್ ಎಲ್ಲ ಚೆಕ್ ಮಾಡಿ. ಮತ್ತೆ ಇವಾಗ ಜುಲೈ ಡೇಟಾ ಅಪ್ಡೇಟ್ ಆಗುತ್ತಲ್ಲ, PCE ಡೇಟಾ, CPE ಡೇಟಾ, ಜಾಬ್ಸ್ ಡೇಟಾ ಮತ್ತು GDP ಡೇಟಾ, ಈ ಡೇಟಾಸ್ ಎಲ್ಲ ಚೆಕ್ ಮಾಡಿ. ಮತ್ತು ಸೆಪ್ಟೆಂಬರಲ್ಲಿ ರೇಟ್ ಕಟ್ ಮಾಡೋ ಚಾನ್ಸಸ್ ಇದೆ ಅಂತ ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡಿರೋದಕ್ಕೋಸ್ಕರ ಇವತ್ತು ಯಾವುದೇ ಮಾರ್ಕೆಟ್ ಡೌನ್ ಆಗಿಲ್ಲ. ಅದಕ್ಕೆ ಮಾರ್ಕೆಟ್ ಇವತ್ತು ಪಾಸಿಟಿವ್ ಆಗಿ ಮೂವ್ ಆಗಿರೋದು. ಇಲ್ಲಾಂದರೆ ಇವತ್ತು ಬಿಗ್ ಗ್ಯಾಪ್ ಡೌನ್ ನೋಡ್ಬೋದಾಗಿತ್ತು. ಇಂಟ್ರೆಸ್ಟ್ ರೇಟ್ ಏನಾದರೂ ಕಟ್ ಮಾಡಿದರೆ ಮಾರ್ಕೆಟಲ್ಲಿ ಇವತ್ತು ಗ್ಯಾಪ್ ಅಪ್ ನೋಡ್ಬೋದಾಯಿತು. ಅದಕ್ಕೆ ಇವಾಗಿಂದ ಜುಲೈ ಮಂತ್ದು ಡೇಟಾ ಅಪ್ಡೇಟ್ ಆಗೋವರೆಗೂ ಆ ಡೇಟಾನ ಪ್ರತಿಯೊಂದು ಕ್ಲೀನಾಗಿ ಅನಾಲಿಸಿಸ್ ಮಾಡಿ. ಜಾಬ್ಸ್ ಡೇಟಾ, CPI ಡೇಟಾ, PCE ಡೇಟಾ, GDP ಡೇಟಾ ಇಷ್ಟನ್ನು ಕನ್ಸಿಡರ್ ಮಾಡಿಕೊಂಡು ರೇಟ್ ಕಟ್ಟಿರೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಈ ಪ್ರತಿಯೊಂದು ಡೇಟಾನೂ ಪಾಸಿಟಿವ್ ಆಗಿ ಬರಬೇಕು. ಮಾರ್ಕೆಟ್ ಕೀ ಅಪ್ಡೇಟ್: ಕಮರ್ಷಿಯಲ್ LPG ಸಿಲಿಂಡರ್ಸ್ ಪ್ರೈಸ್ನ ಜಾಸ್ತಿ ಮಾಡಿದ್ದಾರೆ. 6.5 ರೂಪೀಸ್ ಜಾಸ್ತಿ ಆಗಿದೆ. ಟಾಟಾ ಮೋಟರ್ಸ್ ಈ ಕಂಪ್ನಿ ಆಟೋ ಸೇಲ್ಸ್ ಜುಲೈ ಮಂತ್ದು ಅಪ್ಡೇಟ್ ಆಗಿದೆ. ಟೋಟಲ್ ಸೇಲ್ಸ್ ಇಯರ್ ಆನ್ ಇಯರ್ ಡಿಕ್ಲೈನ್ ಆಗಿದೆ. ಬಜಾಜ್ ಆಟೋ ಈ ಕಂಪ್ನಿ ಆಟೋ ಸೇಲ್ಸ್ ಜುಲೈ ಮಂತ್ದು ಅಪ್ಡೇಟ್ ಆಗಿದೆ. ಟೋಟಲ್ ಸೇಲ್ಸ್ 11% ಗ್ರೋ ಆಗಿದೆ. ಡೊಮೆಸ್ಟಿಕ್ ಸೇಲ್ಸ್ 18% ಗ್ರೋ ಆಗಿದೆ ಇಯರ್ ಆನ್ ಇಯರ್. ವಿಂಡ್ಫಾಲ್ ಟ್ಯಾಕ್ಸ್ ಕಟ್ ಮಾಡಿದ್ದಾರೆ ಕ್ರೂಡ್ ಆಯಿಲ್ ಮೇಲೆ. ಮುಂಚೆ 7,000 ಪರ್ ಟನ್ ಇತ್ತು, ಇವಾಗ 4,600 ಪರ್ ಟನ್ ಇದೆ. ಇನ್ಫೋಸಿಸ್ ಕಂಪ್ನಿಗೆ 32,000 ಕೋಟಿ GST ನೋಟಿಸ್ ಬಂದಿದೆ. 2017ರಿಂದ 2022ವರೆಗೂ ಓವರ್ಸೀಸ್ ಬ್ರಾಂಚ್ದು GST ಕಟ್ಟಿಲ್ಲ ಅಂತ. ರಿಸಲ್ಟ್ಸ್ ಅಪ್ಡೇಟ್: ಮಾರುತಿ ಸುಜುಕಿ ಇಂಡಿಯಾ ಈ ಲೀಡಿಂಗ್ ಆಟೋ ಮ್ಯಾನುಫ್ಯಾಕ್ಚರಿಂಗ್ ಆದ ಮಾರುತಿ ಸುಜುಕಿ ಕಂಪನಿ ರಿಸಲ್ಟ್ಸ್ನ ಅಪ್ಡೇಟ್ ಮಾಡಿದೆ. ಇಯರ್ ಆನ್ ಇಯರ್ ಸೇಲ್ಸ್ 10% ಗ್ರೋ ಆಗಿದೆ. EBITDA 45%, ನೆಟ್ ಪ್ರಾಫಿಟ್ 48%, EPS 42% ಗ್ರೋ ಆಗಿದೆ. ಓವರಾಲ್ ಇಯರ್ ಆನ್ ಇಯರ್ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದ್ದಾರೆ. ಆದರೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಡಿಕ್ಲೈನ್ ಆಗಿದೆ. ಅದಕ್ಕೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ನ್ಯೂಟ್ರಲ್ ಆಗಿ ರಿಯಾಕ್ಟ್ ಆಗಿದೆ. ರಿಸಲ್ಟ್ಸ್ ಅಪ್ಡೇಟ್ ಆದಮೇಲೆ ಜೆಫ್ರೀಸ್ ಅವರು ಟಾರ್ಗೆಟ್ ಪ್ರೈಸ್ನ ಜಾಸ್ತಿ ಮಾಡಿದ್ದಾರೆ. 15,200 ಕೊಟ್ಟಿದ್ದಾರೆ. ಫಿನಾನ್ಷಿಯಲ್ ಇಯರ್ 2025ಇಂದ 2027ವರೆಗೂ ಈ ಟಾರ್ಗೆಟ್ ಪ್ರೈಸ್ ಇಷ್ಟು ಕೊಟ್ಟಿದ್ದಾರೆ. ಅಂಬುಜಾ ಸಿಮೆಂಟ್ಸ್ ಇದೊಂದು ಲೀಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಅದಾನಿ ಗ್ರೂಪ್ಸ್ಗೆ ಸೇರಿದ್ದು. ಈ ಸಿಮೆಂಟ್ ಕಂಪನಿ 14% ಮಾರ್ಕೆಟ್ ಶೇರ್ ಇದೆ ಇಂಡಿಯಾದಲ್ಲಿ. ಈ ಕಂಪ್ನಿ ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 10% ಗ್ರೋ ಆಗಿದೆ. EBITDA 45%, ನೆಟ್ ಪ್ರಾಫಿಟ್ 48%, EPS 42% ಗ್ರೋ ಆಗಿದೆ. ಓವರಾಲ್ ಇಯರ್ ಆನ್ ಇಯರ್ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಆದರೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಸ್ವಲ್ಪ ಡಿಕ್ಲೈನ್ ಆಗಿದೆ. ಅದಕ್ಕೆ ಇವತ್ತು ಶೇರ್ ಪ್ರೈಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮ್ಯಾಕ್ಸ್ ಹೆಲ್ತ್ ಕೇರ್ ಈ ಹೆಲ್ತ್ ಕೇರ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನಿ ಇವತ್ತು ರಿಸಲ್ಟ್ನ ಅಪ್ಡೇಟ್ ಮಾಡಿದೆ. ಇಯರ್ ಆನ್ ಇಯರ್ ಸೇಲ್ಸ್ 20% ಗ್ರೋ ಆಗಿದೆ. EBITDA 15%, ನೆಟ್ ಪ್ರಾಫಿಟ್ 2% ಡೌನ್ ಆಗಿದೆ. EPS 2% ಡೌನ್ ಆಗಿದೆ. ಓವರಾಲ್ ನ್ಯೂಟ್ರಲ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಎರಡು. ಕ್ಲೀನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜೀಸ್ ಇದೊಂದು ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಗ್ಲೋಬಲ್ ಕಂಪನಿ. ಈ ಕಂಪ್ನಿ ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 19% ಗ್ರೋ ಆಗಿದೆ. EBITDA 24%, ನೆಟ್ ಪ್ರಾಫಿಟ್ 12%, EPS 12% ಗ್ರೋ ಆಗಿದೆ. ಇಯರ್ ಆನ್ ಇಯರಲ್ಲಿ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಸ್ವಲ್ಪ ಡಿಕ್ಲೈನ್ ಆಗಿದೆ. ಅದಾನಿ ಪೋರ್ಟ್ಸ್ ಆ್ಯಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಈ ಕಂಪ್ನಿ ರಿಸಲ್ಟ್ಸ್ ಅಪ್ಡೇಟ್ ಮಾಡಿದೆ. ಇಯರ್ ಆನ್ ಇಯರ್ ಸೇಲ್ಸ್ 21% ಗ್ರೋ ಆಗಿದೆ. EBITDA 28%, ನೆಟ್ ಪ್ರಾಫಿಟ್ 53%, EPS 47% ಗ್ರೋ ಆಗಿದೆ. ಇಯರ್ ಆನ್ ಇಯರಲ್ಲಿ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಅದಕ್ಕೆ ಇವತ್ತು ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇಮಾಮಿ ಈ ಕಂಪ್ನಿ ಪರ್ಸನಲ್ ಕೇರ್ ಮತ್ತು ಹೆಲ್ತ್ ಕೇರ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಈ ಕಂಪ್ನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಸೇಲ್ಸ್ 10% ಗ್ರೋ ಆಗಿದೆ. EBITDA 13%, ನೆಟ್ ಪ್ರಾಫಿಟ್ 10%, EPS 11% ಗ್ರೋ ಆಗಿದೆ. ಓವರಾಲ್ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಅದಕ್ಕೆ ಇವತ್ತು ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಡಿವಿಡೆಂಟ್ ಅನೌನ್ಸ್ಮೆಂಟ್: ಈ ಎಲ್ಲ ಕಂಪ್ನಿಗಳು ಡಿವಿಡೆಂಟ್ ಅನೌನ್ಸ್ ಮಾಡಿದೆ. ಎಕ್ಸ್ ಡಿವಿಡೆಂಟ್ ಡೇಟ್ ಬಂದು ಆಗಸ್ಟ್ 2. ಸಿಪ್ಲಾ
13 ರುಪೀಸ್ ಪರ್ ಶೇರ್ ಡಿವಿಡೆಂಟ್ ಅನೌನ್ಸ್ ಆಗಿದೆ. ದಿವಿಸ್ ಲ್ಯಾಬೊರೇಟರೀಸ್ 30 ರುಪೀಸ್ ಪರ್ ಶೇರ್ ಡಿವಿಡೆಂಟ್ ಅನೌನ್ಸ್ ಮಾಡಿದೆ. ಮಾರುತಿ ಸುಜುಕಿ 125 ರುಪೀಸ್ ಪರ್ ಶೇರ್ ಡಿವಿಡೆಂಟ್ ಅನೌನ್ಸ್ ಮಾಡಿದೆ. ವೇದಾಂತ 4 ರುಪೀಸ್ ಪರ್ ಶೇರ್ ಡಿವಿಡೆಂಟ್ ಅನೌನ್ಸ್ ಮಾಡಿದೆ. ಕೋಫೋರ್ಜ್ 19 ರುಪೀಸ್ ಪರ್ ಶೇರ್ ಡಿವಿಡೆಂಟ್ ಅನೌನ್ಸ್ ಮಾಡಿದೆ. ಈ ಎಲ್ಲ ಡಿವಿಡೆಂಟ್ಸ್ ನಿಮಗೆ ಸಿಗಬೇಕು ಅಂದರೆ ಆಗಸ್ಟ್ 2 ಒಳಗಡೆ ನಿಮ್ಮ ಡಿಮ್ಯಾಟಲ್ಲಿ ಈ ಶೇರ್ಸ್ ಇಟ್ಕೊಬೇಕು. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.